ಸಾಗರ ತಾಲೂಕಿನ ಶರಾವತಿ ಹಿನ್ನೀರಿನ ಬಳಿ ಭಾರಿ ಅನಾಹುತವೊಂದು ನಡೆದಿದೆ. ಚಾಲಕನ ನಿಯಂತ್ರಣ ತಪ್ಪಿದ ಖಾಸಗಿ ಬಸ್ ನೀರಿಗೆ ನುಗ್ಗಿದೆ. ಆ ಸಂದರ್ಭದಲ್ಲಿ ಬಸ್ನಲ್ಲಿ ಪ್ರಯಾಣಿಕರು ಸಹ ಇದ್ರು. ಸ್ಥಳದಲ್ಲಿಯೇ ಜೆಸಿಬಿಯು ಇದ್ದ ಕಾರಣ ಮುಂದಾಗಬಹುದಾದ ದುರಂತವನ್ನ ತಪ್ಪಿಸಿದಂತಾಗಿದೆ. ಸಿಗಂದೂರು ತಾಯಿಯ ದರ್ಶನಕ್ಕೆ ಜನರು ತೆರಳುತ್ತಾ ಇದ್ರು. ಈ ವೇಳೆ ಈ ಅನಾಹುತ ಸಂಭವಿಸಿದೆ. ದೇವಸ್ಥಾನ ಸುಪ್ರಸಿದ್ಧವಾದಂತ ದೇವಸ್ಥಾನ. ಇಲ್ಲಿಗೆ ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ. ಕೆಲವೊಂದಿಷ್ಟು ಜನ ಖಾಸಗಿ ವಾಹನದಲ್ಲಿ ಬಂದ್ರೆ, ಇನ್ನೊಂದಿಷ್ಟು ಜನ ಖಾಸಗಿ ಬಸ್ನಲ್ಲಿ ಬರ್ತಾರೆ. ಹಾಗೆ ಇದೀಗ ಬಂದಂತಹ ಒಂದು ಬಸ್ನಲ್ಲಿ ಬಂದಂತಹ ಪ್ರಯಾಣಿಕರು ಸಾಗರ ತಾಲೂಕಿನ ಶರಾವತಿ ಹಿನ್ನೀರಿನ ಬಳಿ ಅಪಘಾತವೊಂದು ಸಂಭವಿಸಿದೆ. ಸಾಗರ ತಾಲೂಕಿನ ಶರಾವತಿ ಹಿನ್ನೀರಿನ ಬಳಿ ಭಾರಿ ಅನಾಹುತವೊಂದು ನಡೆದಿದೆ. ಚಾಲಕನ ನಿಯಂತ್ರಣ ತಪ್ಪಿರುವಂತಹ ಖಾಸಗಿ ಬಸ್ ನೀರಿಗೆ ನುಗ್ಗಿದೆ. ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇರಬಹುದು. ದಡದ ಮೇಲಿದ್ದಂತಹ ಖಾಸಗಿ ಬಸ್ ನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಆ ಬಸ್ ನೀರಿನ ಕಡೆಗೆ ಸಾಗ್ತಾ ಇರುವಂತದ್ದು. ಜೊತೆಗೆ ಅದರ ಪಕ್ಕದಲ್ಲಿಯೇ ಜೆಸಿಬಿ ಕೂಡ ಇದೆ. ಹಾಗಾಗಿ ಸಂಭವಿಸಬಹುದಾಗಿದ್ದಂತಹ ದೊಡ್ಡ ಅನಾಹುತ ಒಂದು ತಪ್ಪಿ ಹೋಗಿದೆ. ಇನ್ನೇನು ಆ ಶರಾವತಿ ಹಿನ್ನೀರಿನ ಭಾಗದಿಂದ ಸಿಗಂದೂರು ದೇವಸ್ಥಾನಕ್ಕೆ ಹೋಗಬೇಕು. ಲಾಂಚ್ ಕೂಡ ಹೋಗುವುದಕ್ಕೆ ರೆಡಿಯಾಗಿ ನಿಂತಿದೆ. ಲಾಂಚ್ ನಲ್ಲಿ ಸಾಕಷ್ಟು ಪ್ರಯಾಣಿಕರು ಕೂಡ ಹತ್ತಿ ನಿಂತಿದ್ದಾರೆ. ಹಾಗೆ ಈ ಲಾಂಚ್ ಮೂಲಕ ಸರಿಸುಮಾರು ಒಂದು 10 ವಾಹನಗಳನ್ನ ಹೊದ್ದು ಈ ಲಾಂಚ್ ಸಾಗುತ್ತೆ. ಇನ್ನೇನು ಲಾಂಚ್ಗೆ ಈ ಬಸ್ಸು ಹತ್ತಬೇಕಿತ್ತು, ಆದ್ರೆ ಅದಕ್ಕಿಂತ ಮುಂಚೆಯೇ ಈ ಅನಾಹುತ ಸಂಭವಿಸಿದೆ. ಹಾಗೆ ಇನ್ನೊಂದು ಪ್ರಮುಖವಾದಂತಹ ವಿಚಾರ ಅಂದ್ರೆ ಈ ಬಸ್ ನಲ್ಲಿ ಪ್ರಯಾಣಿಕರು ಕೂಡ ಇದ್ರು. ಆದ್ರೆ ಈ ಒಂದು ಅನಾಹುತ ಸಂಭವಿಸ್ತಾ ಇದೆ ಅಂತ ಗೊತ್ತಾದ ಕೂಡಲೇ ಆ ಬಸ್ ನಲ್ಲಿದ್ದ ಪ್ರಯಾಣಿಕರನ್ನ ಇಳಿಸಲಾಗಿದೆ. ಜೊತೆಗೆ ಜೆಸಿಬಿ ಕೂಡ ಇದ್ದ ಪರಿಣಾಮವಾಗಿ ಬಸ್ ಅನ್ನ ಮುಳುಗೋದಕ್ಕೆ ಬಿಡದೆ ಅದನ್ನ ಅಲ್ಲಿಯೇ ಮೇಲೆತ್ತಲಾಗಿದೆ. ಇದರ ಮೂಲಕ ಒಂದು ದೊಡ್ಡ ಅನಾಹುತ ಆಗುವುದನ್ನ ತಪ್ಪಿಸಿದಂತಾಗಿದೆ.